ಮೋದಿ ಒಬ್ರು ಹೇಳ್ತಿದಾರಲ್ಲ, ನಾ ಹಿಂದುತ್ವ ಆಧಾರದ ಮೇಲೆ ಇದು ಮಾಡ್ತಾರೆ, ಅದೆಲ್ಲ ಡೋಂಗಿ. ಹಾಗಾದ್ರೆ ಮಂಡ್ಯ ಜಿಲ್ಲೆ ಹೆಣ್ಮಕ್ಳು, ಕರ್ನಾಟಕದ ಹೆಣ್ಮಕ್ಳು ದಾರಿ ತಪ್ಪಿಟ್ಟಿದ್ದಾರ 2000ದಿಂದ? ಇವ್ರ ಮನೇಲಿ 100 ಕೋಟಿ 1000 ಕೋಟಿ ಕೊಳಿತಾ ಇದೆ, ಅವ್ರ ಹೆಣ್ಮಕ್ಳೆಲ್ಲ ದಾರಿ ತಪ್ಪಿದಾರ? ಅವ್ರ ಅಮ್ಮ ಹೆಣ್ಮಕ್ಳಲ್ವಾ? ಅವ್ರ ಹೆಂಡತಿ ಹೆಣ್ಮಕ್ಳಲ್ವಾ? ಅವ್ರ ಅಕ್ಕ ತಂಗಿಯರ ಹೆಣ್ಮಕ್ಳಲ್ವಾ? ಹೆಂಗೆ ಹೇಳ್ತಾರೆ ಇವರು? ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ ಇವರು. ಬಹಳ ಎಚ್ಚರಿಕೆಯಿಂದ ಇರಲಿ. ಮಂಡ್ಯ ಜಿಲ್ಲೆ ಹೆಣ್ಮಕ್ಳು ಅತಿ ಹೆಚ್ಚು ಓಟ್ ಹಾಕೋದ್ರ ಮೂಲಕ ಕುಮಾರಸ್ವಾಮಿ ಅವ್ರನ್ನ ಸೋಲಿಸ್ತಾರೆ. ನಾರಿಯರೆಲ್ಲ ದಾರಿ ತಪ್ತಾ ಇದ್ದಾರೆ ಅಂತ ಹೇಳೋದು ಮಹಾನ್ ಅಪರಾಧ ಅಲ್ವಾ? ನಮಗೂ ಹೆಣ್ಮಕ್ಳಿದ್ದಾರೆ. ನಾವೀಗ ಇರೋದು ಸಕ್ಕರೆ ನಾಡು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ. ಸರ್, ಯಾರು ಗೆಲ್ಲಿಸ್ಬೇಕು ಅನ್ನೋದೇ ಡೌಟ್ ಆಗ್ಬಿಡೈತೆ ನಮಗೆ. ಅಭಿವೃದ್ಧಿನೇ ಇಲ್ಲ. ಹೋಸಲಿ ಸುಮಲತಾ ಅವ್ರು ಬಂದರು, ಅವ್ರಿಗೆ ನಿಂತು ಎಲ್ಲ ಮಾಡಿದ್ರು. ಆಮೇಲೆ ಪುಟ್ಟಣ್ಣಯ್ಯವ್ರು ಬಂದರು, ಅವ್ರಿಗೆ ನಿಂತು ಎಲ್ಲ ಮಾಡಿದ್ರು. ಈಗ ಯಾರು ಗೆಲ್ಲಿಸಿದ್ರು ಏನು ಅಭಿವೃದ್ಧಿ ಇಲ್ಲ. ಇದು ಈಗ ಇಡೀ ರಾಜ್ಯವೇ ತೀವ್ರ ಜಿದ್ದಾಜಿದ್ದಿ ಏರ್ಪಟ್ಟಿರುವಂತಹ ಲೋಕಸಭಾ ಕ್ಷೇತ್ರ. ಮಾಜಿ ಪ್ರಧಾನಿ ಮಗ 2 ಸರಿ CM ಆಗಿದ್ದಂಥವ್ರಿಗೆ ಈ ಮಂಡ್ಯದಲ್ಲಿ ಗೆಲ್ಲಿಸ್ತಿಲ್ಲ ಅಂದ್ರೆ ಮಂಡ್ಯದಂತ ಮುಟ್ಟಾಳ ಜನ ಇನ್ನು ಇಡೀ ಇಂಡಿಯಾದಲ್ಲೇ ಇಲ್ಲ. ಇಲ್ಲಿ ಈ ಬಾರಿ ಪೈಪೋಟಿಯ ಸ್ಪರ್ಧೆ ಇರೋದು ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ HD ಕುಮಾರಸ್ವಾಮಿ ವರ್ಸಸ್ ಇಂಡಿಯಾ ಮೈತ್ರಿಕೂಟದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ವೆಂಕಟರಮಣಗೌಡ ಅಂದ್ರೆ ಸ್ಟಾರ್ ಚಂದ್ರು. ನೀವೆಲ್ಲೇ ಹೋಗಿ, ಯಾವುದೇ ಊರಿಗೆ ಹೋಗಿ, ಹಳ್ಳಿಗೆ ಹೋಗಲಿ, ಸಿಟಿಗೆ ಹೋಗಲಿ, ಎಲ್ಲ ಕಾಂಗ್ರೆಸ್ಸೇ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ 10 ವರ್ಷ ನೋಡಾಯ್ತು ಅವರನ್ನು ಸೆಂಟ್ರಲ್ನಲ್ಲಿ. ಈಗ ಮತ್ತೆ ನಮಗೆ ಯಾರಾದರೂ ಒಬ್ಬರು ಕಾಂಗ್ರೆಸ್ನವರು ಸರ್ಕಾರ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ ಪಬ್ಲಿಕ್. ಸರ್, ನಾವು ಯಾವಾಗಲೂ ಆಗ್ತಿದ್ದು BJPಗೆ. ಈ ಸಲ ಕುಮಾರಣ್ಣವರು BJP ಜೊತೆ ಮಿಂಗಲ್ ಆಗಿರೋ ದಿಸೆಯಿಂದ ನಾವು ಕುಮಾರಣ್ಣಗೆ ವೋಟ್ ಮಾಡ್ತಾರೆ. ಅವ್ರ ಆಲೆ ಲೀಡಿಂಗಲ್ಲಿ ಗೆದ್ದೆ ಆಗಿದೆ. ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಂತಹ ಸುಮಲತಾ ಅಂಬರೀಶ್ ಅವರು JDS ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿಯನ್ನ ಸೋಲಿಸಿ ಸಂಸದರಾಗಿ ಆಯ್ಕೆಯಾಗಿದ್ದರು. ಆ ಮಹಿಳೆ ಬಗ್ಗೆ ಏನೇನು ಕುಮಾರಸ್ವಾಮಿ ಯಾಕೆ ಕೇಳಬೇಕಾಗಿತ್ತು? ಅವನಿಗೆ ಚೆನ್ನಾಗೇ ಇದೆ ವಾತಾವರಣ. ಆಮೇಲೆ ಪಾಪ DK ಶಿವಕುಮಾರ್ ಮೇಲೆ ಯಾಕೆ ಹಂಗೆಲ್ಲ ಮಾತಾಡಬೇಕು? ಈ ಬಾರಿ ಮಂಡ್ಯದಲ್ಲಿ ಸಂಸದರಾಗಿ ಯಾರು ಹೊರಹೊಮ್ಮುತ್ತಾರೆ ಎಂಬ ಕುತೂಹಲ ಇಡೀ ರಾಜ್ಯದ ಜನತೆಗಿದೆ. ಅದಕ್ಕೆ ಕಾರಣ ಎಲ್ರಿಗೂ ಕೂಡ ಗೊತ್ತೇ ಇದೆ. ಬನ್ನಿ ಹಾಗಾದ್ರೆ ಈ ಬಗ್ಗೆ ಮಂಡ್ಯದ ಮತದಾರರು ಏನು ಹೇಳ್ತಾರೆ ಎಂಬುದನ್ನ ನೋಡ್ಕೊಂಡು ಬರೋಣ. ಈ ಕೋಮುವಾದಿಯ ಜೊತೆ ಮೈತ್ರಿ ಮಾಡ್ಕೊಂಡಿರುವ JDS ಅಭ್ಯರ್ಥಿಯನ್ನ ಸೋಲಿಸ್ತಾರೆ. 2 ಲಕ್ಷಕ್ಕೂ ಅಧಿಕ ಮತಗಳಿಂದ ಗೆಲ್ತಾರೆ. ಕುಮಾರಸ್ವಾಮಿ ಅವರು ಸಾರ್ವಜನಿಕವಾಗಿ ರೈತರಿಗೆ ಮತ್ತು ಕಾವೇರಿ ಇಶ್ಯೂಸಲ್ಲಿ ಎಲ್ಲ ವಿಚಾರದಲ್ಲೂ ರೈತರು ಪರವಾಗಿದ್ದಾರೆ, ಅದರಿಂದ ಅವ್ರು ಗೆಲ್ತಾರೆ ಸರ್, ಈ ಬಾರಿ ಕುಮಾರಸ್ವಾಮಿನೇ. ಇವತ್ತು ನಾವು ಮಂಡ್ಯ ಜಿಲ್ಲೆ ಒಳಗಡೆ DK ಶಿವಕುಮಾರ್ ನೋಡಿ ನಾವು ಖಂಡಿತವಾಗ್ಲೂ ಸ್ಟಾರ್ ಚಂದ್ರನ ಖಂಡಿತವಾಗ್ಲೂ ಗೆಲ್ಲಿಸ್ತೀವಿ ಅಂತ ವಿಶ್ವಾಸ ನಮಗಿದೆ. ಮಂಡ್ಯ ಜಿಲ್ಲೆಯಲ್ಲಿ 1,500 ಕೋಟಿ ಅಷ್ಟು ನಷ್ಟ ಆಗದೆ, ಬೆಳೆ ನಷ್ಟ. ಆ ಬೆಳೆ ನಷ್ಟನ ಪರಿಹಾರ ಕೊಟ್ಟಿಲ್ಲ, ಇಲ್ಲ ಅಂದರೆ ರೈತರಿಗೆ ನೀರು ಕೊಟ್ಟಿಲ್ಲ, ಯಾವುದೇ ಕೊಟ್ಟಿಲ್ಲ. ಈ ದೇಶದ 700 ಜನ ಅನ್ನದಾತರನ್ನ ಬಲಿ ಕೊಟ್ಟಿರ್ತಕ್ಕಂಥ ಮೋದಿ ಅವ್ರ ಜೊತೆ ಕೈ ಜೋಡಿಸಿರ್ತಕ್ಕಂಥ ಅವಕಾಶವಾದಿ JDS ಪಕ್ಷ ಸೋಲ್ಬೇಕು. ಮೋದಿ ಸರ್ಕಾರ ಜೊತೆ ಕೈ ಜೋಡಿಸ್ಕೊಂಡು ಕೇಸರಿ ಹಾಕೊಂಡು ಮಂಡ್ಯಕ್ಕೆ ಬಂದರು, ಸೌಹಾರ್ದತೆಯನ್ನು ನಾಶ ಮಾಡಕ್ಕೆ ಬಂದರು, ಸಹಕಾರವನ್ನು ಹೊಡಿಲಿಕ್ಕೆ ಬಂದರು, ಜನರ ಸಿಹಿಯಾದ ನಾಡನ್ನು ಕಹಿ ಮಾಡಲಿಕ್ಕೆ ಬಂದರು. ಇದನ್ನು ಜನ ಮರ್ತಿಲ್ಲ. ಮೊನ್ನೆ ಅವ್ರು ಮಾಡಿದ್ದೇನು, ತುಮಕೂರಿಗೆ ಹೋಗಿ ಕಪಾಳ ಮೋಕ್ಷ ಮಾಡಿದಂಥ ಸೋಮಣ್ಣನಿಗೆ ಬೆಂಬಲ ಕೊಡ್ತಾ ಮಹಿಳೆಯರೆಲ್ಲ ದಾರಿ ತಪ್ಪಿದ್ದಾರೆ ಗ್ಯಾರಂಟಿ ದುಡ್ಡಿಂದ ಅಂತ ಹೇಳಿದ್ರು. ನಿಜವಾಗ್ಲೂ ನಾಚಿಕೆ ಆಗ್ಬೇಕ್ರಿ ಕುಮಾರಸ್ವಾಮಿ ಅವ್ರಿಗೆ. 2 ಬಾರಿ MLA ಮುಖ್ಯಮಂತ್ರಿ ಆಗಿದ್ದವರು, ಹಾಲಿ MLA ಆಗಿರೋರು, ಅವ್ರಿಗೆ ಎಷ್ಟು ಸ್ವಾರ್ಥ ಇದೆ, ಕನಿಷ್ಠ ಗೌರವ ಇಲ್ಲ. ಮಹಿಳೆಯರ ಬಗ್ಗೆ ಮಹಿಳೆಯರ ಘನತೆಗೆ ಚ್ಯುತಿ ತರುವ ರೀತಿಯಲ್ಲಿ ಮಾಡಿದ್ದಾರೆ. ಸ್ಟಾರ್ ಚಂದ್ರ ಗೆಲ್ಲಿಸ್ತಾರೆ. ಅವನು ಯಾವುದೋ ಪ್ರತಿಫಲಾಪೇಕ್ಷೆ ಇಲ್ಲದೆ ರಾಜಕಾರಣ ಮಾಡಬೇಕು ಅಂತ ಬಂದಿರೋನು. ಮತ್ತು ಇಲ್ಲಿ ಎಲ್ಲ ಜನರು ಒಂದು ತೀವ್ರ ಥರದ ಒಂದು ಆಕಾಂಕ್ಷೆ ಇಟ್ಕೊಂಡಿರ್ತಕ್ಕಂಥವ್ರು. ಈ ಬದುಕು ಮತ್ತು ಭವಿಷ್ಯನ ಏನಾರು ಒಂದಷ್ಟು ಸುಧಾರಣೆ ತರ್ಬೋದು. ಆ ನಿರುದ್ಯೋಗ ವಿಚಾರ ಇರ್ಬೋದು, ಅಣೆಕಟ್ಟೆ ವಿಚಾರಗಳಿರ್ಬೋದು, ಮತ್ತು ದಿನನಿತ್ಯದ ಮೂಲ ಸೌಕರ್ಯಗಳಿರ್ಬೋದು, ಅದನ್ನು ಉತ್ತಮಗೊಳಿಸ್ತಾರೆ. ಇಲ್ಲಿ ಜನಜೀವನ ಕ್ರಮ ಹೊಸ ಉತ್ತಮಗೊಳ್ಳುತ್ತೆ ಅನ್ನೋ ನಂಬಿಕೆಯಿಂದ ಸ್ಟಾರ್ ಚಂದ್ರ ಗೆಲ್ಲಿಸ್ಬೇಕು. ಡೋಂಗಿ ಹಿಂದುತ್ವದ ಬಗ್ಗೆ ಮಾತಾಡೋದು ಬೇಡ. ಸೊ ಇವತ್ತು ಇಲ್ಲಿ ನಮ್ಮ ಅಭ್ಯರ್ಥಿ ಕೂಡ ಹಿಂದೂ ಆಗಿರೋದ್ರಿಂದ ಅವರು ದಿನನಿತ್ಯ ಮಾಡಬೇಕು, ಅವರ ಮನೆ ಸಂಪ್ರದಾಯ ಇನ್ನೊಂದು ಮತ್ತೊಂದು ನಡೀತಾನೆ ಇದೆ. ಸೊ ಅದೇ ಹಿಂದುತ್ವ. ಸೊ ಅವರು ಹಿಂದೂ ಆದಮೇಲೆ ಅವ್ರಿಗೆ ಯಾಕೆ ಓಟ್ ಹಾಕ್ಬಾರ್ದು? 100ಕ್ಕೆ 100 ಕಣ್ಮುಚ್ಚಿ ನಾವು ಹೇಳ್ತೀವಿ ಅಂತ ಹೇಳಿದ್ರೆ ಬರದೆ ಸ್ಟಾರ್ ಚಂದ್ರು ಅವರು. ಅತಿ ಹೆಚ್ಚು ಘಟಾನುಘಟಿಗಳ ನಾಯಕರುಗಳನ್ನೇ ಸೋಲಿಸಿರ್ತಕ್ಕಂಥ ಖ್ಯಾತಿ. ಇಲ್ಲಿ 3 ಜನ ಮುಖ್ಯಮಂತ್ರಿ ಅಭ್ಯರ್ಥಿಗಳನ್ನ MLA ಸೋಲಿಸ್ಬಿಟ್ಟವ್ರು ನಮ್ಮ ಜನ. ಒಂದು ಸಾವುಕಾರ ಚೆನ್ನೈನವರು, ಮತ್ತೊಬ್ಬರು HK ವೀರಣ್ಣಗೌಡರು, ಮತ್ತೊಬ್ಬರು KV ಶಂಕರಗೌಡರು. ಬಹುಶಃ ಅವತ್ತು ಶಾಸಕರಾದರೆ ಆ 3 ಜನಗಳಿಗೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶಗಳಿತ್ತು. ಯಾವುದೋ ಕಾರಣ, ಭಾವನಾತ್ಮಕವಾದ ವಿಚಾರಗಳು, ಮತ್ತೊಂದು ಮಗದೊಂದು, ಇಲ್ಲಿ ಜನ ಒಂದು ತೀರ್ಮಾನ ತಗೋತಾರೆ ಅಂತ ಅಂದರೆ ಅದರಿಂದ ಒಂದು ಬಲವಾದ ಕಾರಣವೂ ಇರ್ತದೆ. ಏನೋ ಒಂದು ಸರಿ ಮನಸ್ಸು ಕೊಟ್ಟರೆ ಅದಕ್ಕೆ ಮುಂದೆ ಸರಿಯಲ್ಲ. ಇಡೀ ಇಂಡಿಯಾದ ರಾಜಕಾರಣವೇ ಬೇರೆ ಆದರೆ, ನಿಮ್ಮ ಮಾಧ್ಯಮಗಳೇ ಹೇಳ್ತಾರೆ ಪ್ರತಿದಿನ ಇಡೀ ರಾಜ್ಯದ ರಾಜಕಾರಣವೇ ಆದರೆ ಮಂಡ್ಯದ ವಿಶೇಷ ಅಂದ್ಬಿಟ್ಟು. ಬಹುಶಃ ಅದಕ್ಕೆ ಟೆಂಪ್ಟ್ ಮಾಡ್ತಕ್ಕಂಥ ಸತ್ಯ ಕೂಡ ಏನಾಗ್ತದೆ ಇಲ್ಲಿ ಅಂತಂದರೆ,
ನಮ್ಮ ಜನಗಳ ಆಲೋಚನೆ ಬೇರೆ. ಪಕ್ಷ ಜಾತಿ ಧರ್ಮನ ಮೀರಿದಂಥ ರಾಜಕಾರಣನ ಈ ನೆಲದಲ್ಲಿ ಯಾವತ್ತೂ ನಡ್ಕೊಂಡು ಬಂದಿದೆ. ಸಾಕ್ಷಿಗುಡ್ಡ ಇದೆ ಮೈಸೂರು ಟು ಬೆಂಗಳೂರಿನಲ್ಲಿ. ಏನಾದರೂ ಇವತ್ತು ಈ ಒಂದು ಮುಖ್ಯ ರಸ್ತೆ ಆಗಿದೆ ಅಂದರೆ ಎಸ್.ಎಂ. ಕೃಷ್ಣ ಅವರು ಕಾಂಗ್ರೆಸ್ ಸರ್ಕಾರದ ವತಿಯಿಂದ ಅವರು ಮಾಡಿದಂಥ ಒಂದು ರಸ್ತೆಯಿಂದ ಇಡೀ ರೈತ ಕುಲ ಮೈಸೂರು ಭಾಗದಲ್ಲಿ ಏನು ರೈತರ ಒಂದು ಸಂಕಷ್ಟ ಇತ್ತು ಅದು ನಿವಾರಣೆ ಆಯಿತು. ಅಂಥ ಸಂದರ್ಭದಲ್ಲಿ ಅವರ ಭೂಮಿಗೆ ಚಿನ್ನದ ಬೆಲೆ ಬಂತು. ರೈತರುಗಳು ಆದಷ್ಟು ಅನುಕೂಲ ಮಾಡ್ತಾ ಇದ್ದಾರೆ. ಉಪ್ಪು ಬೂದಿ ಎಲ್ಲ ಕಡಿಮೆ ಮಾಡಿದ್ದಾರೆ ಸ್ವಲ್ಪ. ಅವರು ನಮ್ಗೆ ರೈತರ ಪರವಾಗಿದ್ದಾರೆ BJP ಅವರು. ನಮ್ಮ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು. ನಾನು ಬಿ ಜೆ ಪಿಲಿ ಪರಿಷ್ಠ ಜಾತಿಯ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಉದಾಹರಣೆಗೆ ನಮ್ಮನ್ನೇ ಗಮನಕ್ಕೆ ತಗೊಂಡಿಲ್ಲ, ನಾವು ಯಾಕೆ ಮಾಡೋಕ್ಕೆ ಸಾಧ್ಯ ಸರ್? HDKಗೂ ವರ್ಚಸ್ಸಿದೆ ಅಂತ ಹೇಳ್ತಾರಲ್ಲ, HDKರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಇದುವರೆಗೂ ಮಂಡ್ಯಕ್ಕೆ ಅಭಿವೃದ್ಧಿಗೆ ಏನು ಕೊಟ್ಟಿದ್ದಾರೆ? ಏನು ಅಭಿವೃದ್ಧಿ ಮಾಡಿದ್ದಾರೆ? 2 ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ. 8,750 ಕೋಟಿ ದುಡ್ಡು ಕೊಟ್ಟಂಥ ಮಗ ಸೋತ ಅಂದ ತಕ್ಷಣ ವಾಪಸ್ ಅಮೌಂಟ್ ಪಡ್ಕೊಳ್ತಾರೆ. ಈ ಮಂಡ್ಯ ಜಿಲ್ಲೆಗೆ ಮಗ ಸೋತಾದ್ಮೇಲೂ ಸಹ ಮಂಡ್ಯ ಜಿಲ್ಲೆಗೆ ಬಂದು ಮಂಡ್ಯದಲ್ಲಿ ಮನೆ ಮಾಡ್ತೀವಿ, ನಾವು ಇಲ್ಲೇ ಇರ್ತೀವಿ, ಮಂಡ್ಯವೇ ನಮಗೆ ಬಿಟ್ಟು ಹೋಗಲ್ಲ ಅಂತ ಹೇಳಿದಂಥ ಜನ ಕಳೆದ ಚುನಾವಣೆಯಲ್ಲಿ ಓದೋದಕ್ಕೆ ಈ ಚುನಾವಣೆಯಲ್ಲಿ ಅಪ್ಪ ಮಕ್ಕಳು ಬಂದು ಪ್ರಚಾರ ಮಾಡ್ತಾ ಇದ್ದಾರೆ. ಯಾಕೆ ಗೆಲ್ಲಕ್ಕೆ ಸಾಧ್ಯ? ಕುಮಾರಸ್ವಾಮಿ ಅವರು ಸಾಲ ಮನ್ನಾ ಮಾಡಿದಾಗ 6,000 ಕೋಟಿ ರೂಪಾಯಿ ಮನ್ನಾ ಮಾಡಿದರು. ಅದರ ನಂತರದಲ್ಲಿ ಸಿದ್ದರಾಮಯ್ಯನವರು ಮನ್ನಾ ಮಾಡಿದಾಗ 18,000 ಕೋಟಿ ರೂಪಾಯಿ ಮನ್ನಾ ಮಾಡಿದರು. ಚಿದಂಬರಂ ಅವರು ಸಾಲ ಮನ್ನಾ ಮಾಡಿದಾಗ 64,000 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದರು. ಈಗ ಗ್ಯಾರಂಟಿ ಯೋಜನೆಗಳ ಮುಖಾಂತರ ಈಗಿನ ಸರ್ಕಾರ ಈ ನಾಡಿನ ಬಡವರಿಗೆ ಮಹಿಳೆಯರಿಗೆ ಕೊಡ್ತಾ ಇರ್ತಕ್ಕಂಥ ಹಣ ಒಂದು ವರ್ಷಕ್ಕೆ 53,000 ಕೋಟಿ ರೂಪಾಯಿ. ಹಾಗಾಗಿ ಕುಮಾರಸ್ವಾಮಿ ಅವರು ಮನ್ನಾ ಮಾಡಿದಂಥ 6,000 ಕೋಟಿ ಸಾಲ ಮುಖ್ಯವ, ಸಿದ್ದರಾಮಯ್ಯನವರು ಗ್ಯಾರಂಟಿ ಯೋಜನೆಗಳ ಮುಖಾಂತರ ಕೊಡ್ತಾ ಇರ್ತಕ್ಕಂಥ 53,000 ಕೋಟಿ ಮುಖ್ಯವ ಅಂತ ಹೇಳಿದಾಗ 53,000 ಕೋಟಿ ರೂಪಾಯಿನೇ ಮುಖ್ಯ ಆಗುತ್ತೆ. ಕುಮಾರಸ್ವಾಮಿಯವರು ಎಲ್ರಿಗೂ ಕಣ್ಣಂಗೆ ಮನೆ ಮಗ ಇದ್ದಂಗೆ. ಆದರೆ ನಾವು ಅವ್ನು ಒಳ್ಳೆಯವನು ಅಂತ ಹೇಳಲ್ಲ. ಜನ ಸ್ವಲ್ಪ ಇದ್ದಾರೆ ಅವರಿಗೆ. ಆ ಕಾರಣದಿಂದ ಈಗ ಬದಲಾವಣೆ ಬಯಸೋರು ಬಯಸ್ತಾರೆ. ಮೋದಿ ಎಫೆಕ್ಟು ಸ್ವಲ್ಪ ಇದೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ಪ್ರಸ್ತುತ ಈಗ ಬಿಗಿಯಾದ ವಾತಾವರಣ ಇದೆ. ಜನ ಏನನ್ನು ಹೇಳೋದಕ್ಕೂ ಇಷ್ಟಪಡಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಅವರೇ ಆ ಮಹಿಳೆ ಬಗ್ಗೆ ಏನೇನು ಕುಮಾರಸ್ವಾಮಿ ಯಾಕೆ ಕೇಳಬೇಕಾಗಿತ್ತು? ಅವನಿಗೆ ಚೆನ್ನಾಗೇ ಇದೆ ವಾತಾವರಣ. ಆಮೇಲೆ ಪಾಪ DK ಶಿವಕುಮಾರ್ ಮೇಲೆ ಯಾಕೆ ಹಂಗೆಲ್ಲ ಮಾತಾಡಬೇಕು? ಅವನೇನು ಪಾಪ ಏನು ಅವ್ರ ಜೀವನ ಅವ್ರು ಮಾಡ್ತಾರೆ. ಅವರ ಸಕ್ರಿಯ ರಾಜಕಾರಣದಲ್ಲಿ ಅವ್ರು ಮಾಡಬೇಕಾದ್ರೆ ಮಾಡ್ತಾರೆ. ಅನಗತ್ಯವಾಗಿ ಕೆಲವು ತಪ್ಪುಗಳನ್ನ ನಮ್ಮ ಕುಮಾರಸ್ವಾಮಿಯವರು ಮೈ ಮೇಲೆ ಹೇಳ್ಕೊತಾರೆ.